ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಪಾಟೀಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ನಮ್ಮ ವೀಕೆಂಡ್ ಬ್ಲಾಗ್. ವೀಕೆಂಡಲ್ಲಿ ಹೀಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಮಕ್ಕಳ ಜೊತೆ ನಾವು ಹೊರಗಡೆ ಹೋಗೋಣ ಅಂತ ಹೇಳಿ ಬಂದಿದ್ದು. ಇಲ್ಲಿ ನಮಗೆ ವಿಶ್ವಶಾಂತಿ ಆಶ್ರಮ ಅಂತ ಇದು ನೆಲಮಂಗಲ ಸೈಡ್ ಇದೆ. ಮೇನ್ ರೋಡಲ್ಲೇ ಬರುತ್ತೆ. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡಲಿಕ್ಕೆ, ಹಾಗೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ನಮ್ಮವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ದೇವಸ್ಥಾನನೇ ಬಂತು. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಮಹಾಭಾರತದ್ದು ಒಂದು ಸೀನನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ. ಇನ್ನು ಒಳಗಡೆ ಹೇಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ನಾವು. ಮಹಾಭಾರತದಲ್ಲಿ ನಡೆದಿರೋವಂಥ ಸೀನ್ ಇದು ಹೊರ್ಗಡೆನೇ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊರಗಡೆಯಿಂದ ನೋಡ್ಲಿಕ್ಕಂತೂ ಸಖತ್ತಾಗೆ ಕಾಣಿಸುತ್ತೆ. ಹಾಗೆ ನಾವು ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ಹೋಗ್ತಾ ಇರಬೇಕಾದ್ರೆ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ. ಟಿಕೆಟ್ ಒಂದು 20 ರುಪೀಸ್ ಏನೋ ಇರಬೇಕು. ಹಾಗೆ ಅಲ್ಲಿ ಫೋಟೋಗ್ರಫಿ ಏನಾದರೂ ಮಾಡ್ಕೊತೀವಂದರೆ ಅದಕ್ಕೂ 20 ರುಪೀಸ್ ಅಂತೆ. ಹೀಗೆ ಚಾರ್ಜ್ ಮಾಡ್ತಾರೆ ಅಲ್ಲಿ. ಫಸ್ಟಿಗೆ ನಾವು ಅಲ್ಲಿ ಹೊರಗಡೆ ಬಂದ್ವಲ್ವ, ಅಲ್ಲೇ ಟಿಕೆಟ್ ಮಾಡಿಸ್ಕೊಂಡು ಒಳಗಡೆ ಬರಬೇಕು. ಪಾರ್ಕಿಂಗ್ ಚಾರ್ಜಸ್ ಕೂಡ ಇದೆ, 20 ಏನೋ 50 ಇರಬೇಕು. ಹೀಗೆ ಒಳಗಡೆ ಬಂದ್ವಿ. ಇದೇ ದೇವಸ್ಥಾನ. ಒಂಥರ ಪ್ರಶಾಂತವಾಗಿದೆ, ಯಾರೂ ಇಲ್ಲ, ಸಖತ್ತಾಗಿದೆ ದೇವಸ್ಥಾನ ಅಂತೂ. ಮಕ್ಕಳಿಗೆ ಆಟ ಆಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ದೊಡ್ಡದು ದೇವಸ್ಥಾನ. ಹಾಗೆ ಒಂದು ದೊಡ್ಡ ಮೂರ್ತಿನೇ ಇದೆ. ಅದನ್ನು ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ. ಹಾಗೆ ಮಹಾಭಾರತದಲ್ಲಿರುವಂಥ ಪ್ರತಿಯೊಂದು ಸನ್ನಿವೇಶ ಆಗಲಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಲಿ, ಪ್ರತಿಯೊಂದನ್ನು ಒಂದೊಂದು ಗೋಡೆಯಲ್ಲಿ ಎಲ್ಲ ಬರೆದು ಹಾಕ್ಬಿಟ್ಟಿದ್ದಾರೆ. ಅಷ್ಟು ಮಹಾಭಾರತದಲ್ಲಿರುವಂಥ ಸೀನ್ಸ್ ಎಲ್ಲನೂ ಇಲ್ಲಿದ್ದಾವೆ. ಎಲ್ಲನೂ ಒಂದೊಂದೇ ಓದ್ಕೋತ ಹೋದರೆ ಫುಲ್ ಡೇನೂ ಸಾಕಾಗಲ್ಲ, ಅಷ್ಟೊಂದು ಇದ್ದಾವೆ. ಸುತ್ತಲೂ ಅದೇ ಮಹಾಭಾರತದ ಬಗ್ಗೆನೇ ಇರೋದು ಎಲ್ಲದು. ಓದ್ತಾ ಇದ್ದರೆ ಒಂದು ದಿನ ಅಲ್ಲ, ಒಂದು 2 ಡೇಸ್ ಆದ್ರೂ ಆಗಲ್ಲ, ಅಷ್ಟು ಬರೆದಿಟ್ಟಿದ್ದಾರೆ. ಎಲ್ಲನೂ ಮಹಾಭಾರತದ ಬಗ್ಗೆನೇ ಇರೋದು ಅಂತ ಹೇಳ್ಬೋದು. ಹಾಗೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಚೆ ಬರ್ತಾ ಇದ್ವಿ. ಆಚೆ ಬರೋಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಗೋಯ್ತು. ಮಳೆ ಬಂತಲ್ವಾ, ಹಾಗಾಗಿ ಸ್ವಲ್ಪ ಅಲ್ಲೇ ನಿಂತ್ಕೊಂಡ್ವಿ. ಆಮೇಲೆ ಆಚೆ ಬಂದ್ವಿ. ಅಲ್ಲೇ ರೈಟ್ ಸೈಡಲ್ಲಿ ಪಾರ್ಕ್ ಇದೆ ಅಂತೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಏನಾದರೂ ಇದ್ದಾವೆ ಅಂತೇಳಿ ನೋಡೋಣ ಅಂತ ಹೋದ್ವಿ. ಹಾಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಹಾಗೇನೆ ಬೈಕ್ ರೈಡಿಂಗ್, ಕಾರ್ ರೈಡಿಂಗ್, ಹಾಗೆ ಏರೋಪ್ಲೇನ್ ರೈಡಿಂಗ್ ಕೂಡ ಇದ್ವು. ಹೀಗೆ ಸುಮಾರಷ್ಟು ಗೇಮ್ಸ್ ಎಲ್ಲ ಇದ್ವು. ಎಲ್ಲ ಆಟ ಆಡ್ಸೋದ್ರಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಇಲ್ಲೊಂದು 2 ಜೋಕಾಲಿ, ಹಾಗೆ ಸ್ಲೈಡಿಂಗ್ಸ್ ಎಲ್ಲ ಇಟ್ಟಿದ್ರು. ಸ್ಲೈಡಿಂಗ್ಸ್ ಹಾಗೆ ಜೋಕಾಲಿ ಎಲ್ಲ ನೆಂದೋಗ್ಬಿಟ್ಟಿತ್ತು. ನನ್ನ ಮಗಳು ಹೋಗೋದೇನೋ ಹತ್ಬಿಟ್ಲು, ಬಟ್ ಆಟ ಆಡಮ್ಮ ಅಂದರೆ ಅಪ್ಪ ಇದು ಎಲ್ಲ ನೆಂದುಬಿಟ್ಟಿದೆ ಅಂತ ಹೇಳ್ತಾ ಇದ್ಲು. ಹಾಗಾಗಿ 2 ಟೈಮ್ಸ್ ಆಟನೇ ಆಡಲಿಲ್ಲ ಅವಳು. ನೆಕ್ಸ್ಟ್ ಇಳಿಸೇ ಬಿಟ್ರು ನಮ್ಮ ಮನೆಯವರು. ಇನ್ನು ಜೋಕಾಲಿ ಆಡೋಣ ಅಂತ ಹೇಳಿ ನಾವು ಜೋಕಾಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಬಂದಳು, ಜೋಕಾಲಿ ಆಡಿಸಮ್ಮ ಅಂತ. ನನ್ನ ಮಗನ ಆಡಿಸ್ತಾ ಇದ್ದೆ. ನನ್ನ ಮಗ ಅಂತೂ ತುಂಬ ಖುಷಿಪಟ್ಟ ಜೋಕಾಲಿ ಆಡಬೇಕಾದ್ರೆ. ಇನ್ನು ನೆಕ್ಸ್ಟ್ ನನ್ನ ಮಗಳು ಕೂಡ ಬಂದಳು. ಹಾಗೆ ಇಬ್ಬರನ್ನೂ ಆಟ ಆಡಿಸಿದೆ. ನನಗೂ ಕೂಡ ತುಂಬ ಖುಷಿ ಆಯಿತು. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೋಡಿ, ಇಲ್ಲಿ ನನ್ನ ಮಕ್ಕಳು ಇಬ್ಬರೂ ನಾನು ಫಸ್ಟು ಅಂತ ಯಾವ ಥರ ಹತ್ತಾ ಇದ್ದಾರೆ. ತುಂಬ ನನಗಂತೂ ಖುಷಿ ಆಯಿತು, ಇವರು ಇಷ್ಟು ಆ್ಯಕ್ಟಿವ್ ಆಗಿದ್ದಾರಲ್ವ ಅಂತೇಳಿ. ತುಂಬಾ ಖುಷಿ ಆಯಿತು. ನಮ್ಮ ಮನೆಯವ್ರು ಕೂಡ ಅಷ್ಟೇ ತುಂಬ ಖುಷಿ ಪಡ್ತಾಯಿದ್ರು ಅವರಿಬ್ಬರು ಆಟ ಆಡ್ತಾ ಇರೋದನ್ನ ನೋಡಿಬಿಟ್ಟು. ನನ್ನ ಮಗ ಅಂತೂ ನೋಡಲಿಕ್ಕೆ ಪುಟ್ಟ ಮಗು ಥರ ಇದ್ರೂ ಫಸ್ಟ್ ಅವನೇ ಹತ್ಬಿಟ್ಟ. ಇನ್ನು ನನ್ನ ಮಗಳಿಗೆ ಬೇಜಾರೇ ಆಗೋಗ್ಬಿಡ್ತು. ಅಪ್ಪ ನನ್ನ ಹತ್ತಿಸು ಅಂತ ಕೇಳ್ತಾ ಇದ್ಲು. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಚುರುಮುರಿ ಚೆನ್ನಾಗಿ ಸಿಗುತ್ತೆ ಅಂತ ಕೇಳಿದ್ದೆ, ಹಾಗಾಗಿ ಚುರುಮುರಿ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಚುರುಮುರಿ ಕೂಡ. ಇನ್ನು ಅಲ್ಲೇ ಮುಂದ್ಗಡೆ ವಾಟರ್ ಫಾಲ್ಸ್ ಇದೆ, ಚೆನ್ನಾಗಿದೆ. ಒಂಥರ ಓಲ್ಡ್ ಮೆಮೊರೀಸ್ ಎಲ್ಲ ಕ್ರಿಯೇಟ್ ಮಾಡ್ತಾರಂತಾರಲ್ವ, ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಫೋಟೋಸ್ ಕೂಡ ತೆಕ್ಕೊಂಡ್ವಿ ಕೂಡ. ಹಾಗೆ ಮುಂದೆ ಬರ್ತಾ ದೇವಸ್ಥಾನಗಳು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇರೋದು ದೊಡ್ಡ ದೇವಸ್ಥಾನ. ಇನ್ನು ಇಲ್ಲಿ ಮುಂದ್ಗಡೆ ಎಲ್ಲ ದೇವಸ್ಥಾನಗಳನ್ನು ಇಲ್ಲಿ ಮಾಡಿದ್ದಾರೆ ಪುಟ್ಟದಾಗಿ. ಎಲ್ಲ ದೇವಸ್ಥಾನದಲ್ಲೂ ಒಂದೊಂದು ದೇವ್ರನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿಕೊಂಡು ಹಾಗೆ ಬರಲಿಕ್ಕೆ. ನಾನಂತೂ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಯಾವ್ಯಾವುದು ಅಂತ ಹೇಳಿ ನೋಡಿಬಿಟ್ಟು ಬರ್ತಾಯಿದ್ದೆ.
ಎಲ್ಲನೂ ನೋಡಿಕೊಂಡು ಬಂದು ಕೂತ್ಕೊಂಡ್ವಿ ಒಂದು ಕಡೆ ಹೊರ್ಗಡೆನೆ. ಅಲ್ಲಿಂದ ವ್ಯೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಕೇಳ್ತಾ ಇದ್ವಿ ನಮ್ಮ ಮನೆಯವ್ರಿಗೆ ಹೇಗಿದೆ ರೀ ಅಂತ. ನಮ್ಮವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು, ಪೀಸ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಂತ ಅವ್ರಿಗೆ ತುಂಬ ಖುಷಿ ಆಯಿತು. ಡೈಲಿ ಡ್ಯೂಟಿ ಅಂತಿರ್ತಾರಲ್ವ, ಹಾಗಾಗಿ ತುಂಬ ಖುಷಿಪಟ್ಟರು. ಇನ್ನು ನೆಕ್ಸ್ಟ್ ನಾವು ಬರೋ ದಾರಿಯಲ್ಲಿ ಗಾಳಿ ಆಂಜನೇಯನ ಕೂಡ ನೋಡ್ಕೊಂಡು ಬಂದ್ವಿ. ಒಳಗಡೆ ಎಲ್ಲ ವೀಡಿಯೋ ಮಾಡ್ಲಿಕ್ಕೆ ಬಿಡಲಿಲ್ಲ, ಹಾಗಾಗಿ ಕೆಲವೊಂದು ಫೋಟೋಸ್ ಅಷ್ಟೇ ಕ್ಲಿಕ್ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಹಾಗೆ ಅಲ್ಲಿ ತೆಗೆಸ್ಕೊಂಡಿದ್ವು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.